ಆತ್ಮನಮಸ್ತೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈ ವ್ಲಾಗು ಬೆಳಿಗ್ಗೆಯಿಂದ ಶುರುವಾಗಿದೆ. ಈಗ ಸಮಯ ಸುಮಾರು 6:30. ನಮ್ಮ ಮನೇಲಿ ಒಂದು ಸ್ವಲ್ಪ ಜನ ಎದ್ದಿದ್ರೆ ಒಂದು ಸ್ವಲ್ಪ ಜನ ಇನ್ನೂ ಎದ್ದಿಲ್ಲ. ಆದರೆ ಇವತ್ತು ತುಂಬ ಬೇಗನೆ ನಮ್ಮ ಮನೇಲಿ ಪೂಜೆ ಎಲ್ಲ ಆಗಿದೆ. ಕಾರಣ ಇಷ್ಟೇ, ಇವತ್ತು ನಮ್ಮ ಮನೇಲಿ ಮಾಲೆ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಇರುಮುಡಿ ಇದೆ. ಸೊ ಬೆಳಿಗ್ಗೆನೇ ಮನೆಯಲ್ಲಿ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಹಾಗಾಗಿ ಇವತ್ತು ಬೇಗನೆ ಎದ್ದು ಮನೆ ಕೆಲಸಗಳೆಲ್ಲ ಆಗಿದೆ. ಇನ್ನು ನಮ್ಮ ಮನೇಲಿ ಮಕ್ಕಳು ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕುವಂಥ ಅಭ್ಯಾಸ ಇಲ್ಲ. ಪುಟ್ಟು ಬಟ್ಟೆಗಳು ಕೈಯಲ್ಲೇ ಒಗಿತೀವಿ. ಸೊ ಹಾಗಾಗಿ ಬಟ್ಟೆಗಳನ್ನೆಲ್ಲ ಒಗೆದು ಮೇಲ್ಗಡೆ ಒಣಗಾಕೋದಕ್ಕೆ ಅಂತ ಬಂದಿದ್ದಂಥ ಟೈಮ್ ಇದು. ಸೊ ಅಷ್ಟರಲ್ಲಿ ಗಿಡದಲ್ಲಿ ಹೂವುಗಳು ಬಿಟ್ಟಿತ್ತು. ದೇವರಿಗೆ ನಾವು ಹೊರಗಡೆಯಿಂದ ₹100 ಕೊಟ್ಟು ಹೂವನ್ನ ತಂದು ಹಾಕೋದಕ್ಕಿಂತ ನಮ್ಮ ಮನೆ ಗಿಡದಲ್ಲೇ ಬೆಳೆದಿರೋ ಒಂದೇ ಒಂದು ಹೂವನ್ನ ಅರ್ಪಿಸಿದ್ರೂ ಅದೇ ಶ್ರೇಷ್ಠ ಅಂತೆ. ಸೊ ಹೇಗಿದ್ದರೂ ಬಟ್ಟೆ ಒಣಗಾಕೋದಕ್ಕೆ ಮೇಲೆ ಬಂದಿದ್ದೆ. ಸೊ ಹಾಗಾಗಿ ಹೂವುಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಗಾರ್ಡನಿಂಗ್ ಮಾಡೋ ಅಷ್ಟೆಲ್ಲ ಪೇಷನ್ಸ್ ಅಂತ ಹೇಳಲ್ಲ, ಟೈಮು ನನಗೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇರೋವಂಥ ಗಿಡಗಳನ್ನೇ ಮೇಂಟೈನ್ ಮಾಡೋದು ಈಗಿನ ಸದ್ಯದ ಕೆಲಸ ಆಗಿದೆ. ಮುಂಜಾನೆಯ ವಾತಾವರಣ ಎಷ್ಟು ಖುಷಿ ಕೊಡುತ್ತೆ ಅಂತ ಅನಿಸುತ್ತೆ ಅಲ್ವಾ ಮನಸ್ಸಿಗೆ. ಒಂದು ಹೊಸ ದಿನ, ಒಂದು ಹೊಸ ಚೈತನ್ಯ. ಬೆಳಗ್ಗಿನ ಶುರು ಈ ರೀತಿ ಪ್ರಶಾಂತವಾಗಿ ಶುರುವಾದರೆ ತುಂಬಾ ಖುಷಿ ಕೊಡುತ್ತೆ. ಇನ್ನು ಅವತ್ತಿನ ನಮ್ಮ ಇಡೀ ದಿನ ಹಾಗೆ ಕ್ಯಾರಿ ಆಗುತ್ತೆ ಅಂತ ಅನಿಸುತ್ತೆ. ಬೆಳಿಗ್ಗೆನೇ ನಮ್ಮನೇಲಿ ಸುಮಾರು ಕೆಲಸಗಳು ಆಗೋದ್ರಿಂದ ಇನ್ನು ಇಡೀ ದಿನಾನ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದರಲ್ಲೂ ಮಕ್ಕಳಿರುವಂಥ ಮನೇಲಿ ದಿನ ಹೇಗೆ ಹೋಗುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಆಗಲ್ಲ. ಅಷ್ಟು ಬೇಗ ಪಾಸ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅಷ್ಟೇ ಕೆಲಸಗಳು ಕೂಡ ಇರುತ್ತೆ. ಇವತ್ತು ನಮ್ಮ ಜೇನುನ ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಯಾಕೆ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಸೊ ಬಾಕ್ಸ್ಗೇನು ಇವತ್ತು ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟು ಇಲ್ಲ ಅಂತಂದ್ರೂ ಮಕ್ಕಳಿಗೆ ಮತ್ತು ವಯಸ್ಸಾಗಿರೋರು ಇರೋದ್ರಿಂದ ಮನೇಲಿ ಒಂದು ಸ್ವಲ್ಪ ತಿಂಡಿ ಅಂತೂ ಆಗಲೇಬೇಕು. ಇನ್ನು ಈಗ ಒಂದು ಕಡೆ ಹಾಲಿಟ್ಟಿದ್ದೀನಿ ಕಾಯೋದಕ್ಕೆ ಅಂತ, ಇನ್ನೂ ಒಂದು ಕಡೆ ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಖಾಲಿಯಾಗಿತ್ತು. ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ವೈಟ್ ಶುಗರ್ ಯೂಸ್ ಮಾಡೋದು ತುಂಬಾ ಕಡಿಮೆ, ಆಲ್ಮೋಸ್ಟ್ ಯೂಸ್ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಹಾಲ್ಗೆ ಹಾಕೊಡೋದಕ್ಕೆ ಅಂತ ಹೇಳಿ ನಾನು ಕೆಮಿಕಲ್ ಸಕ್ಕರೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. 1 kg ಅಷ್ಟು ಕೆಮಿಕಲ್ ಸಕ್ಕರೆನ ತರಿಸಿದೆ. ಅದರಲ್ಲಿ ಅರ್ಧನ ಪುಡಿ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ. ಸೊ ಈಗ ಖಾಲಿಯಾಗಿತ್ತು ಅಂತ ಹೇಳಿ ಮಿಕ್ಕಿರೋದನ್ನು ನಾನು ಈ ರೀತಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಕೂಡ ಮಾಡ್ಕೊಳ್ಬೋದು. ಆದರೆ ಇವಾಗ ಏನು ಕಲರ್ ರಿಟೇನ್ ಆಗಿದೆ ಆ ಕಲರು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಾಗ ಬರಲ್ಲ, ಫುಲ್ ವೈಟ್ ಪೌಡರ್ ಥರ ಆಗೋಗುತ್ತೆ. ಅದು ಅಲ್ಲದೆ ಮಿಕ್ಸರ್ ಜಾರ್ ಬ್ಲೇಡ್ಸ್ ಕೂಡ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಕಲ್ಲಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾವು ಇದನ್ನು ಹೇಗಿದ್ದರೂ ಬಿಸಿ ಹಾಲ್ಗೆ ಹಾಕೋದಲ್ವ, ಸೊ ಹಾಗಾಗಿ ಬೇಗನೆ ಕರ್ಗೋಗುತ್ತೆ. ನಾವು ತಂದಿದ್ದಷ್ಟು ಕೆಮಿಕಲ್ ಸಕ್ಕರೆಯನ್ನು ಒಂದೇ ಸರಿ ಪೌಡರ್ ಮಾಡಿ ಈ ರೀತಿ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಕೆಳಗಡೆ ಸ್ವಲ್ಪ ತೇವದಂಶ ಅಂತೇನಾದ್ರು ಸ್ಟಾರ್ಟ್ ಆದ್ರೂ ಅದು ಯೂಸ್ ಮಾಡೋದಕ್ಕೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಖಾಲಿ ಆದಾಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಮಾಡಿ ಇಟ್ಕೊಳ್ತೀನಿ. ಸೊ ಈಗ ಕೆಮಿಕಲ್ ಸಕ್ಕರೆ ಏನೋ ಪೌಡರ್ ಮಾಡ್ಕೊಂಡಿದ್ದಾಗಿದೆ. ಇನ್ನು ಮಕ್ಕಳು ಇನ್ನೂ ಎದ್ದಿಲ್ಲ. ಸೊ ಹಾಗಾಗಿ ಹಾಲನ್ನ ನಿಧಾನಕ್ಕೆ ಬೆರೆಸೋಣ ಅಂತ ಫಸ್ಟ್ ತಿಂಡಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ. ಇನ್ನು ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ಅದು ಒಂದೇ ಡಿಶ್ಶು, ತುಂಬ ಬೇಗ ಈಸಿಯಾಗಿ ಪ್ರಿಪೇರ್ ಮಾಡುವಂಥದ್ದು ಅಂತ.
ಇನ್ನು ಇವತ್ತು ನಮ್ಮ ಮನೇಲಿ ಇರುವಂಥ ವೈಬೇ ಬೇರೆ. ಇಷ್ಟು ದಿನ ಮಾಲೆ ಹಾಕ್ತಾರೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಆದಮೇಲೆ ಒಂದು 2-3 ದಿನ ಆ ಫ್ರೆಶ್ನೆಸ್ಸೇ ಒಂಥರ ಬೇರೆ ಲೆವೆಲ್ಗಿರುತ್ತೆ. ಸೊ ಇವತ್ತು ಮನೆಯೆಲ್ಲ ಕ್ಲೀನಾಗಿ ದೇವ್ರ ಮುಂದೆ ದೀಪ ಹಚ್ಚಿರೋದು ಒಂಥರ ಪಾಸಿಟಿವ್ ಫೀಲ್ನ ಕೊಡ್ತಾ ಇದೆ. ಯೂಶ್ವಲಿ ನಾವು ಮಣ್ಣಿನ ದೀಪನ ಹಚ್ತಾ ಇದ್ವಿ. ಅವರು ಶಬರಿಮಲೆಗೆ ಹೋಗಿ ವಾಪಸ್ ಬಂದು ಆ ದೀಪನ ನೋಡೋವರೆಗೂ ಮಣ್ಣಿನ ದೀಪದಲ್ಲೇ ದೀಪ ಉರಿತಾ ಇತ್ತು. ಬಟ್ ಈ ಸತಿ ಈ ದೀಪನ ತೊಗೊಂಡಿದ್ದೀನಿ. ಇನ್ನು ಇವತ್ತು ನಾವ್ಯಾರು ತಿಂಡಿನ ತಿನ್ನಲ್ಲ. ಯಾಕೆ ಅಂದರೆ ಅಲ್ಲಿ ಇರುಮುಡಿ ಎಲ್ಲ ಕಟ್ಟಿದ್ದಾದಮೇಲೆ ಅಲ್ಲೇ ಪ್ರಸಾದ ಇರುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ನಾವೇನು ತಿನ್ನಲ್ಲ. ಇನ್ನು ಇಲ್ಲಿ ತಿಂಡಿ ಮಾಡ್ತಾ ಇರೋ ಮೇನ್ ರೀಸನು ಒಂದು ನಮ್ಮ ಮಾವನಿಗೆ ಅಂತ, ಇನ್ನೊಂದು ಮಕ್ಕಳಿಗೆ ಅಂತ. ಇನ್ನು ಇರುಮುಡಿ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗಿರುತ್ತೆ. ಅಲ್ಲಿವರೆಗೂ ಹೊಟ್ಟೆ ಹಸ್ಕೊಂಡು ಮಕ್ಕಳು ಇರಲ್ಲ ಅಂತ ಹೇಳಿ ನಾನಿಲ್ಲಿ ತಿಂಡಿನ ಪ್ರಿಪೇರ್ ಮಾಡ್ಕೊಂಡಿದ್ದು. ಅದ್ರ ಜೊತೆಗೆ ಇವತ್ತು ಹಾಲು ಬೇಡ ಅಂತ ಅಂದರು. ಸೊ ಹಾಗಾಗಿ ಡೈಲಿ ಪಾಪ ಹಾಲೇ ಕೊಡ್ತಾಯಿದ್ರೆ ಅವ್ರಿಗೂ ಒಂಥರ ಬೇಜಾರಾಗುತ್ತೆ. ಫೋರ್ಸ್ ಮಾಡೋದು ಬೇಡ ಅಂತ ಹೇಳಿ ನಾನು ಸುಮಾರು ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕಾಳುಗಳನ್ನೆಲ್ಲ, ಮೊಳಕೆ ಕಟ್ಟಿದ ಕಾಳುಗಳನ್ನೆಲ್ಲ ಹಾಕಿ, ಮಿಲೆಟ್ಸು ಎಲ್ಲನೂ ಹಾಕಿ ಒಂದು ಮಾಲ್ಟ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಈಗ ನಾನು ಅದೇ ಪೌಡರ್ನ ಯೂಸ್ ಮಾಡಿಕೊಂಡು ಗಂಜಿ ರೀತಿಲಿ ಮಾಡ್ಕೊಡ್ತಾಯಿದ್ದೀನಿ. ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಮಾಲ್ಟ್ ಪೌಡರ್ ಏನಿದೆ ಅದನ್ನು ತೊಗೊಂಡು ಅದನ್ನು ತಣ್ಣೀರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಈ ಟೈಮಲ್ಲಿ ಒಂದು ಕಡೆ ಪಾತ್ರೆಯಲ್ಲಿ ನಾನು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುದಿತಾ ಇರೋವಂಥ ನೀರಿಗೆ ಹಾಕಿ ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುದಿಸಿದ್ರೆ ಅಲ್ಲಿಗೆ ಗಂಜಿ ರೆಡಿ ಆಗುತ್ತೆ. ನಾವು ಯೂಶ್ವಲಿ ರಾಗಿ ಗಂಜಿ ಎಲ್ಲ ಹೇಗೆ ಮಾಡ್ತೀವಿ ಅದೇ ಪ್ರೊಸೀಜರಲ್ಲೇ ಇದನ್ನು ಮಾಡ್ಬೋದು. ಇನ್ನು ಇದನ್ನು ಬೇಕಾದರೆ ನಾವು ಹಾಲ್ಗೆ ಹಾಕ್ಕೊಂಡು ಕೂಡ ಕುಡಿಬೋದು. ಬಟ್ ಈ ರೀತಿ ಗಂಜಿ ಮಾಡಿಕೊಂಡು ಕುಡಿಯೋದ್ರಿಂದ ಹೊಟ್ಟೆ ತುಂಬಾ ಲೈಟ್ ಅಂತ ಫೀಲ್ ಆಗುತ್ತೆ. ಇದ್ರ ಜೊತೆ ಒಂದಷ್ಟು ಹಸಿರು ತರಕಾರಿಗಳನ್ನು ತಿನ್ನೋದ್ರಿಂದ ಬ್ರೇಕ್ಫಾಸ್ಟ್ ಫುಲ್ಫಿಲ್ಡ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಮನೇಲಿ ಹಸಿ ತರಕಾರಿಗಳನ್ನು ತಿನ್ನೋದು ಅಭ್ಯಾಸ. ಸೊ ಈಗ ಬ್ರೇಕ್ಫಾಸ್ಟ್ ಜೊತೆ ಈ ತರಕಾರಿಗಳಿಲ್ಲ ಅಂತಂದರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಫೀಲ್ ಆಗುತ್ತೆ. ಸೊ ನಾನೀಗ ಸೈಡ್ಸ್ಗೆ ಒಂದು ಅರ್ಧದಷ್ಟು ನೌಕೋಲನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ ಬೇಯಿಸಿದಂಥ ಸ್ವಲ್ಪ ಕಾರ್ನು, ಇನ್ನು ಹಸಿ ಟೊಮ್ಯಾಟೋನ ಕಟ್ ಮಾಡಿಕೊಂಡೆ.
ಇಲ್ಲಿ ಮೂಲಂಗಿನ ನಾನು ತುರಿತಾ ಇದ್ದೀನಿ. ಒಂದು ಮೂಲಂಗಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಈ ಮೂಲಂಗಿನ ನಾವು ದಿನನಿತ್ಯದ ನಮ್ಮ ಡಯೆಟ್ನಲ್ಲಿ ಬಳಸ್ಕೊಳ್ಳೋದ್ರಿಂದ ತುಂಬಾ ಪ್ರಯೋಜನಗಳಿದೆ. ಇದು ನಮ್ಮ ಜೀರ್ಣಕ್ರಿಯೆನ ಉತ್ತಮಗೊಳಿಸುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ದೂರ ಮಾಡುತ್ತೆ. ಇದು ಯೂರಿನರಿ ಪ್ರಾಬ್ಲಮ್ಸ್ಗೆ ತುಂಬಾ ಒಳ್ಳೆಯದು. ನಮ್ಮ ದೇಹದಲ್ಲಿರುವಂಥ ವಿಷ ಪದಾರ್ಥಗಳನ್ನು ಹೊರ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇಲ್ಲಿ ಬರೀ ಮೂಲಂಗಿನಷ್ಟೇ ಅಲ್ದಿರ ಮೂಲಂಗಿ ಸೊಪ್ಪನ್ನ ಕೂಡ ನಮ್ಮ ಅಡಿಗೆಯಲ್ಲಿ ಸ್ಯಾಲೆಡ್ಸಲ್ಲಿ ಬಳಸ್ಕೊಳ್ತಾರೆ. ಆ್ಯಂಡ್ ಫ್ರೆಶ್ ಆಗಿರುವಂಥ ಮೂಲಂಗಿ ಸೊಪ್ಪನ್ನು ಸ್ಯಾಲೆಡ್ಸ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಮಗೆ ಅನೀಮಿಯಾ ಪ್ರಾಬ್ಲಮ್ ಬರೋದು ಅವಾಯ್ಡ್ ಆಗುತ್ತೆ. ಅದರಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಯಥೇಚ್ಛವಾಗಿರುತ್ತೆ. ಅದ್ರ ಜೊತೆ ನಮ್ಮ ಎಲುಬುಗಳನ್ನು ಬಲಪಡಿಸುತ್ತೆ. ಇನ್ನು ನಮ್ಮನೇಲಿ ಯಾರಿಗಾದರೂ ಕೆಮ್ಮು ಮತ್ತು ಶೀತ ಆಯಿತು ಅಂತಂದರೆ ಮೂಲಂಗಿ ರಸಕ್ಕೆ ಒಂದು ಸ್ವಲ್ಪ ಜೇನುತುಪ್ಪನ ಬೆರೆಸ್ಕೊಡೋದ್ರಿಂದ ನಿವಾರಣೆ ಕಂಡುಕೊಳ್ಬೋದು. ಹೀಗೆ ನಮ್ಮನೇಲಿ ವಾರಕ್ಕೆ 2 ಸತಿ ಆದರೂ ಈ ಮೂಲಂಗಿ ರೆಸಿಪಿನ ಮಾಡ್ತೀವಿ. ಒಂದು ಬಟ್ಲಿಗೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಕಡಿದು ಅದಕ್ಕೆ ನಾವು ತುರಿದಿಟ್ಟಿದ್ದಂಥ ಒಂದು ಕಂಪ್ಲೀಟ್ ಮೂಲಂಗಿನ ಸೇರಿಸಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ತಿಂದರೆ ರುಚಿಯಾಗೂ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಹೀಗೆ ನನ್ನ ಇವತ್ತಿನ ಕುಕಿಂಗ್ ಟೈಮ್ ಈ ರೀತಿಯಾಗಿ ಸ್ಪೆಂಡ್ ಆಯಿತು. ನಾನಿಲ್ಲಿ ಮೂಲಂಗಿ ಪಚ್ಚಡಿ, ಅದ್ರ ಜೊತೆಗೆ ಮಾಡಿದಂಥ ಮಿಲೆಟ್ಸ್ ಮತ್ತು ಕಾಳುಗಳು, ಮೊಳಕೆ ಬಂದಿದ್ದಂಥ ಕಾಳುಗಳಿಂದ ಮಾಡಿದಂಥ ಮಾಲ್ಟಿಂದ ಮಾಡಿದಂಥ ಗಂಜಿ, ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ತರಕಾರಿಗಳು, ಇನ್ನು ಕಾರ್ನ್ ಇತ್ತು ಮನೇಲಿ, ಸೊ ಹಾಗಾಗಿ ಕಾರ್ನ್ನ ಕೂಡ ಬೇಯಿಸಿದ್ದೆ. ಇದು ಎಲ್ಲದರ ಜೊತೆ ಒಂದು ಸ್ವಲ್ಪ ಚಿತ್ರಾನ್ನ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಹೌ ಕ್ಯಾನ್ ಐ ಮಿಸ್ ಟೊಮ್ಯಾಟೋಸ್? ಇದು ನಮ್ಮ ಸಿಹಿ ತುಂಬಾ ಫೇವ್ರೇಟು. ಸೊ ಹೀಗಿತ್ತು ಇವತ್ತಿನ ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಪ್ಲ್ಯಾನು. ಇನ್ನು ಮಕ್ಕಳಿಗೆ ಮತ್ತು ನಮ್ಮ ಮಾವನಿಗೆ ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟು ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಆ್ಯಂಡ್ 9 ಗಂಟೆಗೆಲ್ಲ ಇರುಮುಡಿ ಅಂತ ಅಂದ್ಕೊಂಡಿದ್ದು. ಸೊ ಹಾಗಾಗಿ ಮನೇನ ಬೇಗನೆ ಬಿಟ್ವಿ.
ಅಯ್ಯಪ್ಪ ಸ್ವಾಮಿ ಭಜನೆ ಅಂತಂದರೆ ನಮಗೆ ತುಂಬಾ ಇಷ್ಟ. ಇರುಮುಡಿ ಕಟ್ಟುವಂಥ ಹಿಂದಿನ ಭಾನುವಾರ ಭಜನೆ ಇತ್ತು ದೇವಸ್ಥಾನದಲ್ಲಿ. ಸೊ ಈ ಭಜನೆ ಜೊತೆಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.